ಹಾಯ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಇವ್ರು ಯಾರೋ ಮರ ಫೋನ್ ಒಂದು ಖುಷಿ ಆಗ್ತಾ ಇದೆ ಟು ಬಿ ಅ ಪಾರ್ಟ್ ಆಫ್ ದ ರೈಸ್ ಆಫ್ ಅಶೋಕ ಸಿನಿಮಾ. ಆಗಲೇ ಹೇಳಿದ್ರು ಅಂಬಿಕಾ ಅನ್ನೋ ಒಂದು ಪಾತ್ರ ಹೂಮಾರು ಅಂತ ಅವಳದೇ ಆದಂಥ ಒಂದು ಜಗತ್ತು ಅಪ್ಪ ಅವಳು. ಸೊ ಅದ್ರ ಜೊತೆ ಅಂದರೆ ಅಂಬಿಕಾ ಅವ್ರ ಅಪ್ಪ ಆ್ಯಂಡ್ ಅವಳದೇ ಆದಂಥ ಒಂದು ಲೈಫ್ ಆ್ಯಂಡ್ ಜರ್ನಿ. ಸೊ ಅದ್ರ ಜೊತೆ ಅಂದರೆ ಹೇಗೆ ಅಶೋಕ ಅಲ್ಲಿ ಸಿಕ್ಕಿ ಅದು ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂತ ಅದು ಮುಂದಿನ ಕತೆ. ಬಟ್ ಥ್ಯಾಂಕ್ ಯು ಸೊ ಮಚ್. ಅದು ಸಿನಿಮಾದಲ್ಲಿ ಗೊತ್ತಾಯ್ತು. ನಿಜವಾದ ಒಂದು ಸಿನಿಮಾನ ಮಾಡ್ತಾ ಇದ್ದೀವಿ. ಅದರ ಚಿತ್ರೀಕರಣ ಮಾಡ್ತೀವಿ. ವಿನೋದ ನನ್ನ ಅವನ ಕನಸಿನ ಮುಂದುವರಿಕೆಯಾಗಿ ಮನು ಅವರ ನಿರ್ದೇಶನದಲ್ಲಿ ಕೆಲವೇ ದಿವಸದಲ್ಲಿ ಈ ಸಿನಿಮಾ ಚಿತ್ರೀಕರಣ ಮುಗಿಯಿತು. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಆಗಿ ಭಾಳ ಬೇಗ ಈ ಸಿನಿಮಾ ಬರ್ತದೆ ಅಂತ ನಾನಾದರೂ ಭಾವಿಸ್ತೀನಿ. ತುಂಬ ಅಪರೂಪದ ಕತೆ, ನನಗೆ ಒಂದು ತುಂಬ ಸವಾಲಿನ ಪಾತ್ರ. ಇಂಥದ್ದೊಂದು ಪಾತ್ರ ನನಗೆ ಸಿಕ್ಕಿದೆ ಅಂತ ನಾನು ಭಾಳ ಸಂತೋಷ ಪಡ್ತಿದ್ದೆ. ಆದರೆ ವಿನೋದದ ಕಾರಣಕ್ಕಾಗಿ ಒಂಚೂರು ಮೇಲೆ ಕೆಳಗೆ ಆಗ್ತಿದ್ರು. ಮತ್ತೆ ಎಲ್ಲ ತಹಬಂದಿಗೆ ಬಂದು ಸಮತೂಕದಲ್ಲಿ ಕೆಲಸ ನಡೀತಿದೆ. ಕಳೆದ 15 ದಿವಸದಿಂದ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಇನ್ನೊಂದು 10 ದಿವಸದ ಚಿತ್ರೀಕರಣ ಆದರೆ ಈ ಸಿನಿಮಾದ ಬಹುತೇಕ ಕೆಲಸ ಮುಗಿಯುತ್ತೆ, ಚಿತ್ರೀಕರಣ ಕೆಲಸ ಮುಗಿಯುತ್ತೆ ಅಂತ ಭಾವಿಸಿದ್ದೀನಿ. ಒಂದು ಅಪರೂಪದ ತಂಡ, ಆ ತಂಡಕ್ಕೆ ಹೊಸದಾಗಿ ಸೇರ್ಕೊಂಡಿದ್ದಾರೆ ಸಪ್ತಮಿಯವರು. ಅದಲ್ಲದೆ ಸತೀಶ್, ನಮ್ಮ ಗೆಳೆಯ ಗೋಪಾಲಿ ಇದ್ದಾನೆ, ಗುಂಡಣ್ಣ ಅವರಿದ್ದಾರೆ. ಈ ಮನುವಂತಹ ಎಡಿಟರಾಗಿ ಕೆಲಸ ಮಾಡ್ತಿದ್ದವರು ನಿರ್ದೇಶಕರಾಗಿ ಬಂದಿದ್ದಾರೆ. ಮತ್ತು ನನ್ನ ಇನ್ನೊಬ್ಬ ಗೆಳೆಯ ನರಹರಿ, ವರ್ಧನ್ ಹರಿ ಈ ಸಿನಿಮಾದ ನಿರ್ಮಾಪಕ. ಪೂರ್ಣ ಅನ್ನುವ ಮೈಸೂರಿನ ಮತ್ತೊಬ್ಬ ಗೆಳೆಯ ಸಂಗೀತ ಮಾಡಿದ್ದಾರೆ. ಈ ಎಲ್ಲ ಗೆಳೆಯರ ಕೊಡುಗೆ ಏನಿದೆ ಅದರಿಂದಾಗಿ ಇದೊಂದು ಅಪರೂಪದ ಸಿನಿಮಾ ಆಗ್ತದೆ ಅಂತ ನಾನು ಅದ್ರ ಭಾವಿಸ್ತೇನೆ. ಬೇರೆ ಥರದ ಎಕ್ಸ್ಪೀರಿಯನ್ಸ್ ಸಿನಿಮಾ ಹೆಚ್ಚು ಜನರನ್ನು ತಲುಪೋದಕ್ಕೆ ನಿಮ್ಮ ಸಹಾಯ ನಮಗೆ ಭಾಳ ಅತ್ಯಗತ್ಯ. ಸಪ್ತಮಿ ಮೇಡಮ್ ಇದ್ದಾರೆ, ನಾನು ಅವ್ರ ಜೊತೆ ಇವಾಗಲೂ ಅಭಿನಯ ಮಾಡಿದ್ದೆ, ಜೊತೆಗೆ ಆ್ಯಕ್ಟ್ ಮಾಡಿದ್ದೆ. ಎಲ್ಲರೂ ಜೊತೆ ಎಲ್ಲರೂ ಅದ್ಭುತವಾದ ಅವಕಾಶ ಕೊಟ್ಟಿದ್ದಕ್ಕೆ ತಂಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಂಡಕ್ಕೆ ಸತೀಶ್ ಸರ್ಗೆ ಎಲ್ರಿಗೂ ಧನ್ಯವಾದ. ಜಯರಾಮ್ ಬಾಬುಜಾನ್ ಅಂತ ಒಂದು ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ನಾನು. ಇದು ವಿನು ಸರ್ ಅವರ ಒಂದು ಫೇವ್ರೇಟ್ ಕ್ಯಾರೆಕ್ಟರ್. ನನಗೆ ಸಿಕ್ಕಿದಾಗೆಲ್ಲ ಹೇಳ್ತಿದ್ರು ನಾನು ಇದನ್ನು ಕ್ಯಾರೆಕ್ಟರ್ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು. ಸೊ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದಕ್ಕೆ ನಾನು 100% ಕೊಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಈಗೇನು ಸಾಂಗ್ ನಡೀತಾ ಇದೆ, ಆದಷ್ಟು ಬೇಗ ನಾವು ಬರ್ತಾ ಇದ್ದೀವಿ. ತುಂಬ ಖುಷಿ ಇದೆ. ಈ ಇಯರಲ್ಲೇ KDನೂ ಬರ್ತಾ ಇದೆ, ಅಶೋಕನ್ ಬರ್ತಾ ಇದೆ. ಎರಡರಲ್ಲೂ ಕೂಡ ರೆಟ್ರೋ ಲುಕ್ಕಲ್ಲಿದ್ದೀನಿ ನಾನು. ಸೊ ಥ್ಯಾಂಕ್ ಯು.